ಕನ್ನಡ ಚಿತ್ರರಂಗದ ಬಾದ್‌ಶಾ ಕಿಚ್ಚ ಸುದೀಪ್ ಈಗಾಗಲೇ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳೋದಾಗಿ ಘೋಷಿಸಿದ್ದಾರೆ. ಇದೇ ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಎಂದಿರುವ ಕಿಚ್ಚ, ನನ್ನ ಬದಲಾಗಿ ಬೇರೆ ನಿರೂಪಕರನ್ನ ನೋಡಿಕೊಳ್ಳಿ ಅಂತ ಕಲರ್ಸ್ ಕನ್ನಡ ವಾಹಿನಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಂತ ಕಿಚ್ಚ ಕಂಪ್ಲೀಟ್ ಆಗಿ ಕಿರುತೆರೆಯಿಂದ ದೂರ ಆಗುತ್ತಿಲ್ಲ. ಬಿಗ್ ಬಾಸ್ ಬದಲು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು ನಡೆಸಿಕೊಡುತ್ತಿದ್ದ ಕನ್ನಡದ ಕೋಟ್ಯಾಧಿಪತಿ ಶೋಗೆ ಈಗ ಕಿಚ್ಚ ಸಾರಥಿ ಆಗಲಿದ್ದಾರಂತೆ. ಈ ವರ್ಷ ಕನ್ನಡ ಕಿರುತೆರೆ ಲೋಕದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಬಾದ್‌ಶಾ ಸುದೀಪ್ ಒಂದು ಹೊಸ ಹೆಜ್ಜೆ ಇಡುವುದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸುದೀಪ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಿರೂಪಣೆಯಿಂದ ದೂರವಾಗಲಿದ್ದಾರಂತೆ. ಇದೇ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ಸುದೀಪ್ ಮೊದಲೇ ಘೋಷಿಸಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಫೈನಲ್ ಮುಗಿತಾ ಇದ್ದಂತೆ ಬಿಗ್ ಬಾಸ್ ಜೊತೆಗಿನ ಒಪ್ಪಂದಕ್ಕೆ ಗುಡ್ ಬೈ ಹೇಳಲಿದ್ದಾರಂತೆ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ವಿದಾಯ ಹೇಳಿದ ಮೇಲೆ ಕಿಚ್ಚ ಕಂಪ್ಲೀಟ್ ಕಿರುತೆರೆ ಕಡೆ ಬರೋದೇ ಇಲ್ವಾ ಅಂತ ಅವರ ಅಭಿಮಾನಿಗಳು ಬೇಜಾರು ಮಾಡಿಕೊಳ್ಳೋದಕ್ಕೆ ಅವರು ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಇದೇ ವರ್ಷ ಬೇರೊಂದು ವಾಹಿನಿಯ ಬೇರೆ ಶೋ ಹೋಸ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಕಿಚ್ಚ ಸುದೀಪ್ ಕಿರುತೆರೆ ವೀಕ್ಷಕರ ಮುಂದೆ ಬರಲಿದ್ದಾರೆ. ಅದು ಬೇರೆ ಯಾವುದೋ ಶೋ ಅಲ್ಲ, ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ. ಇನ್ನು ಕನ್ನಡದ ಕೋಟ್ಯಾಧಿಪತಿ ಅಂದ ಕೂಡಲೇ ಮೊದಲೇ ಕನ್ನಡಿಗರ ಮನಸ್ಸಲ್ಲೇ ಬರೋದು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್. 2012ರಲ್ಲಿ ಕನ್ನಡದಲ್ಲಿ ಶುರುವಾದ ಕನ್ನಡದ ಕೋಟ್ಯಾಧಿಪತಿ ಶೋ ಅನ್ನು ನಗುಮೊಗದ ರಾಜಕುಮಾರ ಪುನೀತ್ ರಾಜ್‌ಕುಮಾರ್ ನಡೆಸಿಕೊಡ್ತಿದ್ರು. ಹಿಂದಿಯಲ್ಲಿ ಅಮಿತಾಬ್ ಹೋಸ್ಟ್ ಮಾಡ್ತಾ ಇದ್ದ ಶೋವನ್ನು ಕನ್ನಡದಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್‌ಕುಮಾರ್ ಅವರು ಸೊಗಸಾಗಿ ನಡೆಸಿ ಟಾಪ್ ಪ್ರೋಗ್ರಾಂ ಮಾಡಿದ್ದಾರೆ. ಕನ್ನಡದ ಕೋಟ್ಯಾಧಿಪತಿ 3 ಸೀಸನ್ಗಳನ್ನು ಹೋಸ್ಟ್ ಮಾಡಿ ಪ್ರಸಿದ್ಧಿ ತಂದುಕೊಟ್ಟಿದ್ದಾರೆ. ಕೋಟಿ ಗೆಲ್ಲುವ ಈ ರಸಪ್ರಶ್ನೆ ಆಟದಲ್ಲಿ ಸಾಮಾನ್ಯರಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ಹಲವು ಸೆಲೆಬ್ರಿಟೀಸ್ ಅಪ್ಪು ಎದುರು ಹಾಟ್ ಸೀಟ್ನಲ್ಲಿ ಕುಳಿತು ಆಟ ಆಡಿದ್ದಾರೆ. ಆದರೆ ಅಪ್ಪು ಅಗಲಿಕೆ ನಂತರ ಈ ಸೀಟ್ನಲ್ಲಿ ಕುಳಿತು ಪ್ರಶ್ನೆಗಳ ಬಾಣ ಬಿಡುವ ಸೇನಾನಿ ಯಾರು ಅನ್ನೋ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಉತ್ತರನೇ ಕಿಚ್ಚ ಸುದೀಪ್ ಎನ್ನುವಂತಾಗಿದೆ. ಈ ಹಿಂದೆ ಈ ಶೋ ನಡೆಸಿದ್ದ ವಾಹಿನಿಗಳನ್ನು ಬಿಟ್ಟು ಬೇರೊಂದು ವಾಹಿನಿ ಈ ಬಾರಿ ಈ ಶೋ ನಡೆಸೋದು ಫಿಕ್ಸ್ ಆಗಿದೆ. ಸುದೀಪ್ ಜತೆ ಮಾತುಕತೆ ನಡೆಸಿ ಆ ವಾಹಿನಿ ಕೋಟ್ಯಾಧಿಪತಿ ಆಯೋಜನೆ ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದೆ. ಸುದೀಪ್ ಕೂಡ ಇದಕ್ಕೆ ಎಸ್ ಅಂದಿದ್ದಾರಂತೆ. ಅಸಲಿಗೆ ಬಿಗ್ ಬಾಸ್ ಶೋ ಸಾಗುತ್ತಿರುವ ದಾರಿಯ ಬಗ್ಗೆ ಕಿಚ್ಚನಿಗೆ ಅಸಮಾಧಾನ ಇದೆ. ಆದ್ದರಿಂದ ಬಿಗ್ ಬಾಸ್ ಶೋನಿಂದ ದೂರ ಆಗೋಣ ಅಂತ ನಿರ್ಧರಿಸಿದ್ದಾರಂತೆ. ಜೊತೆಗೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಅಪ್ಪಟ ಫ್ಯಾಮಿಲಿ ಶೋ ಆಗಿದೆ. ಇದರ ನಿರೂಪಣೆ ಹೊಣೆ ಹೊತ್ತರೆ ಮತ್ತಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ತಿರವಾಗಬಹುದು ಎನ್ನುವುದು ಕಿಚ್ಚನ ಲೆಕ್ಕಾಚಾರ. ಆದ್ದರಿಂದ ಕಿಚ್ಚ ಕೂಡ ಈ ಶೋ ನಡೆಸಲು ಉತ್ಸುಕರಾಗಿದ್ದಾರಂತೆ. ಒಟ್ಟಾರೆ ಇದರ ನಿರೂಪಣೆ ಹೊತ್ತರೆ ಮತ್ತಷ್ಟು ಒಳ್ಳೆಯದಾಗುವುದು ಅನ್ನುವ ಫ್ಯಾಮಿಲಿ ಆಡಿಯನ್ಸ್ಗೆ ಇನ್ನಷ್ಟು ಹತ್ತಿರ ಆಗಬಹುದು ಎನ್ನುವುದು ಕಿಚ್ಚನ ಲೆಕ್ಕಾಚಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.